ಶಿಕ್ಷಣದ ಹೆಸರಿನಲ್ಲಿ ಮಕ್ಕಳ ಮೇಲೆ ಅನಗತ್ಯ ಒತ್ತಡ ಬೇಡ. ಸಿನಿಮಾ ನಟ ಗಣೇಶ್ ರಾವ್ ಕೇಸರ್ಕರ್ ಅಭಿಮತ. ಚಿಕ್ಕಬಳ್ಳಾಪುರ ಶಿಕ್ಷಣದ ಹೆಸರಿನಲ್ಲಿ ಮಕ್ಕಳ ಮೇಲೆ ಅನಗತ್ಯ ಒತ್ತಡ ಹೇರೋದಕ್ಕಿಂತ ಅವರಿಗೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆಯೋ ಅಂತಹ ಶಿಕ್ಷಣ ಕೊಡಿಸೋದ್ರಿಂದ ಭವಿಷ್ಯ ಉತ್ತಮವಾಗಿರಲಿದೆ ಅಂತ ಕನ್ನಡ ಚಲನಚಿತ್ರ ನಟ ಗಣೇಶ್ ರಾವ್ ಕೇಸರ್ಕರ್ ತಿಳಿಸಿದರು. ನಗರದ ಪ್ರಕೃತಿ ಶಾಲೆಯ 19ನೇ ವಾರ್ಷಿಕೋತ್ಸವದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಚಲನಚಿತ್ರ ನಟ ಗಣೇಶ್ ರಾವ್ ಕೇಸರ್ಕರ್ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ನಾನು ಕೂಡ ಶಾಲಾ ಹಂತದಲ್ಲಿ ದೊರೆತಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರದರ್ಶನದ ವೇದಿಕೆಯಿಂದಲೇ ಇಂದು ಖ್ಯಾತ ನಟನಾಗಿ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಾಗಿದೆ. ಯಾರ್ಯಾರ ಹಣೆಯಲ್ಲಿ ಏನೇನು ಬರೆದಿದೆಯೋ ಅದೇ ಆಗಲಿದೆ. ಯಾವುದನ್ನು ನಾವು ಅಮುಖ್ಯ ಅಂತ ಭಾವಿಸಿ ಕಡೆಗಣಿಸಬಾರದು. ಶಾಲಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೇದಿಕೆ ಮಕ್ಕಳಿಗೆ ಭವಿಷ್ಯ ಬೆಳಗುವ ವೇದಿಕೆಗಳಾಗ್ತವೆ ಎಂಬುದನ್ನು ನಾನು ಕಂಡಿದ್ದೇನೆ ಅಂತ ತಿಳಿಸಿದರು. ಓದಿನ ಕಾಲದಲ್ಲಿ ಮಕ್ಕಳು ಸಮಯಕ್ಕೆ ಬೆಲೆ ನೀಡೋದನ್ನು ಕಲಿಬೇಕು. ಓದಿರಲಿ, ಆಟೋಟ, ಸಾಂಸ್ಕೃತಿಕ ಕಾರ್ಯಕ್ರಮವೇ ಇರಲಿ, ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ಆಗ ಮಾತ್ರ ಧೈರ್ಯವಾಗಿ ಬೆಳೆಯಲು ಸಾಧ್ಯ. ಹೀಗಾಗಿ ಸಾಂಸ್ಕೃತಿಕ ವೇದಿಕೆಗೆ ಉನ್ನತ ಸ್ಥಾನ ಇದೆ ಎಂದರು. ಶಿಕ್ಷಣದ ವಿಷಯದಲ್ಲಿ ಮಕ್ಕಳಿಗಿಂತ ಪೋಷಕರೇ ಒತ್ತಡಕ್ಕೆ ಒಳಗಾಗುವುದು ಹೆಚ್ಚು. ಮಕ್ಕಳಿಗಿರುವ ಆಸಕ್ತಿ, ಅಭಿರುಚಿಯನ್ನು ಅರಿತು ಶಿಕ್ಷಣ ನೀಡಬೇಕು. ಎಲ್ಲರೂ ವೈದ್ಯಕೀಯ ಶಿಕ್ಷಣ ಪಡೆಯಲು ಸಾಧ್ಯ ಇಲ್ಲ. ಹೀಗಾಗಿ ಮಕ್ಕಳ ಮನಸ್ಸು ಅರಿಯುವ ಕೆಲಸ ಮಾಡಬೇಕು ಎಂದರು. ಬಿಗ್ ಬಾಸ್ ಖ್ಯಾತಿಯ ಗಿಲ್ಲಿ ನಟ ನಟರಾಜನ ಸಾಧನೆ ಕರ್ನಾಟಕದ ಉದ್ದಗಲಕ್ಕೂ ಹಬ್ಬಿರೋದು ಸಂತಸ. ಯಾವುದೇ ಸಾಧನೆಗೆ ದೇಹವೇ ಮಾಧ್ಯಮವಾಗಿರೋದ್ರಿಂದ ಅದು ಸದೃಢ ಆಗಿರಲಿ. ಶಿಕ್ಷಕರು ಯಾವುದೇ ಕಾರಣಕ್ಕೂ ಪ್ರತಿಭೆಯನ್ನು ಚಿವುಟಬೇಡಿ. ಯಾವುದು ಕೂಡ ವರ್ಜ್ಯ ಅಲ್ಲ. ಸಂಸ್ಕೃತಿ, ಸಂಸ್ಕಾರ ಮಕ್ಕಳಲ್ಲಿ ಬೆಳೆಸಬೇಕು. ಕಲಾ ಸರಸ್ವತಿಯ ಆಶೀರ್ವಾದವಿದ್ದಲ್ಲಿ ಯಾರು ಯಾವುದೇ ವೇದಿಕೆಯಲ್ಲಿ ಬೇಕಾದರೂ ಮಿಂಚಬಹುದು. ನಾನು ಕೂಡ ನಿಮ್ಮ ಮುಂದೆ ವೇದಿಕೆ ಮೇಲೆ ನಿಲ್ಲಲು ಸಾಧ್ಯವಾಗಿದೆ. ಸಾಧಕರ ಬದುಕು ಮತ್ತು ಸಾಧನೆ ಮಕ್ಕಳಿಗೆ ಸದಾ ಪ್ರೇರಣೆ ನೀಡಲಿದೆ ಅಂತ ಹೇಳಿ ಮಾತನ್ನು ಮುಗಿಸಿದ್ರು. ನಾನು ಸರ್ಕಾರಿ ನೌಕರಿಯಲ್ಲಿದ್ದೆ, ನನಗೆಲ್ಲೋ ಟ್ರಾನ್ಸ್ಫರ್ ಆಯಿತು. ಸೊ ಹಾಗಾಗಿ ನಾನು ಹೋಗೋಕ್ಕಾಗದೆ ನಾನು ಈ ಶಾಲೆಯನ್ನು ಪ್ರಾರಂಭ ಮಾಡಿ ಇವತ್ತಿಗೆ 19 ವರ್ಷ ಆಯಿತು. ಆ 19 ವರ್ಷದಿಂದ ಸತತವಾಗಿ ಈ ಶಾಲೆಯನ್ನು ಬಹಳ ಅಭಿವೃದ್ಧಿಯ ಪಥದಲ್ಲಿಗೆ ತಗೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಮೊದಲಿಗೆ ತಿಳಿಸೋಣ. ಅದ್ರ ಜೊತೆಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿರ್ತಕ್ಕಂಥ ಅವರ ಶ್ರೀಮತಿಯವರು ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ, ಇವತ್ತು ಯಾಕೆ ಪ್ರತಿ ವರ್ಷ ಈ ವಾರ್ಷಿಕೋತ್ಸವವನ್ನು ಮಾಡಬೇಕು ಅನ್ನೋದಕ್ಕೆ ಒಂದು ಚಿಕ್ಕ ಉದಾಹರಣೆ ನನ್ನನ್ನೇ ಕೊಟ್ಕೊಳ್ತೇನೆ. ಇವತ್ತು ಈ ವೇದಿಕೆ ಮೇಲೆ ನಿಮ್ಮ ಮುಂದೆ ನಿಲ್ಲೋದಕ್ಕೆ ಕಾರಣಕರ್ತರಾಗಿದ್ದೆ ಈ ಥರ ಒಂದು ಶಾಲಾ ವಾರ್ಷಿಕೋತ್ಸವ ನನಗೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಾನು ಹುಟ್ಟಿ ಬೆಳೆದಂತೆ ಒಂದು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಹೊಂಡ್ರವಾಡ ಗ್ರಾಮ, ಅದೊಂದು ಸಣ್ಣ ಗ್ರಾಮ. ಆ ಗ್ರಾಮದಿಂದ ನಾವು ಸಿಟಿಗೆ ಬರಬೇಕಾದ್ರೆ ಒಂದು 4 ಕಿಲೋಮೀಟರ್ ನಡ್ಕೊಂಡು ಬರಬೇಕಾಗಿತ್ತು, ಸೈಕಲ್ ಬರಬೇಕಾಗಿತ್ತು. ಬಸ್ಸುಗಳಂತೂ ಇಲ್ಲೇ ಇರಲಿಲ್ಲ. ಹಾಗಾಗಿ ಪಕ್ಕದಲ್ಲೇ ಒಂದು ಗ್ರಾಮ ಮಧುವನಹಳ್ಳಿ ಅಂತ ಗ್ರಾಮ, ಅದರಲ್ಲೇ ಹೈಸ್ಕೂಲಿಗೆ ನಾನು ಜಾಯ್ನ್ ಆದಾಗ ಅಲ್ಲಿ 8th ಸ್ಟ್ಯಾಂಡರ್ಡು, 9th ಮತ್ತು 10th 8th ಸ್ಟ್ಯಾಂಡರ್ಡಲ್ಲಿ 1 ಕಿಲೋಮೀಟರ್ ಊರಿಂದ ನಡ್ಕೊಂಡ್ಬಂದು 8th ಸ್ಟ್ಯಾಂಡರ್ಡ್ಗೆ ಓದೋದಕ್ಕೆ ಹೋದಾಗ ಆ ಊರಲ್ಲಿ ಈ ಥರ ಸರ್ಕಾರಿ ಶಾಲೆ, ಅಲ್ಲೂ ಕೂಡ ವಾರ್ಷಿಕೋತ್ಸವ ಮಾಡ್ತಾ ಇದ್ರು. ಆ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಇದೇ ಥರ ಕಲ್ಚರಲ್ ಆಕ್ಟಿವಿಟೀಸು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಡ್ರಾಮಾ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಇದ್ರು. ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಒಂದು ನಾಟಕ ಮಾಡೋದಕ್ಕೆ ಸೇರಿಕೊಂಡೆ. ಸೊ ಆವಾಗ ನನ್ನ ಸೇರಿಗೂ ಬಹಳ ಶ್ರಮ ಪಟ್ಟೆ. ಯಾಕಂದರೆ ಪಕ್ಕದವರು ಈ ಊರಲ್ಲಿ ಡ್ರಾಮ ಮಾಡಿದ್ರೆ ನಿಮಗೆ ಹೋಗಿ ಬರೋದಕ್ಕೆ ತೊಂದರೆ ಆಗುತ್ತೆ, ಕತ್ಲೆ ಆಗಿಬಿಡುತ್ತೆ, ಬೇಡ ಅನ್ನೋ ಒಂದು ಅಲ್ಲಿನ ಡ್ರಾಮಾ ಮಾಸ್ಟರ್ ಇರ್ಬೋದು ಮತ್ತು ನಮ್ಮ ಉಪಾಧ್ಯಾಯರು ಇರ್ಬೋದು. ಆದರೆ ನನ್ನ ಒಂದು ಹಠ ಅಥವಾ ನನ್ನ ಒಂದು ಬಯಕೆ ಸೇರಬೇಕು ಅನ್ನೋದು ಅವರಿಗೆ ಗೊತ್ತಾಗಿ ನನ್ನನ್ನು ಒಂದು ಆ ಪಾತ್ರ ಯಾವುದೋ ಇದೇ ಪಾತ್ರ ಸೇರಿಕೊಂಡ್ರೆ, ಒಂದು ಹೆಣ್ಣು ಪಾತ್ರ ಅಂದರೆ ಹುಡುಗಿ ಮಾಡುವಂಥ ಪಾತ್ರಕ್ಕೆ ನನ್ನ ಸೇರಿಸ್ಕೊಂಡು ಬಟ್ ನಾನು ಏನಾದರೂ ಮಾಡಿ ಮಾಡಲೇಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಒಂದು ದಿನ ಆ ಡ್ರಾಮಾದ ಅದರ ದೇಶದಲ್ಲಿದ್ದ ಭಾವ ಅಂತ ಒಂದು ಸಾಮಾಜಿಕ ಡ್ರಾಮಾ, ಅದರಲ್ಲಿ ನಾಯಕನನ್ನ ಪಾತ್ರ ಮಾಡ್ತಾ ಇದ್ದವನು ಅವತ್ತು 3 ದಿನ ಏನೋ ಮನೆಯಲ್ಲಿ ಕೆಲಸ ಅಂತ ಬರೋಕ್ಕಾಗಲಿಲ್ಲ.
ಮಾಡಲಿಲ್ಲ ಅವನು. ಸೊ ಆ ಹುಡುಗನ ಪಾತ್ರ ನಾನು ಎಲ್ಲವನ್ನೂ ಪ್ರಾಕ್ಟೀಸ್ ಮಾಡಿದ್ರಿಂದ ಆ ಹುಡುಗನ ಪಾತ್ರ ನಾನೇ ಮಾಡಕ್ಕೆ ಶುರು ಮಾಡಿದೆ. 3 ದಿನಕ್ಕೆ, ಜಸ್ಟ್ ಆಫ್ 3 days. ಬಟ್ ನನ್ನ ಪರ್ಫಾರ್ಮೆನ್ಸ್ ನೋಡಿ ನಮ್ಮ ಡ್ರಾಮಾ ಮಾಸ್ಟರ್ ಇಲ್ಲ ನೀನೇ ಪಾತ್ರ ಮಾಡ್ಬಿಡೋದು. ಅಂದ್ರೆ ಒಬ್ಬ ವ್ಯಕ್ತಿಗೆ ಯಾವ ರೀತಿ ಸಂದರ್ಭ ಒದಗಿ ಬರುತ್ತೆ ಅದಕ್ಕೆ ಒಂದು ಚಿಕ್ಕ ಉದಾಹರಣೆ ಅಷ್ಟೇ. ಇದೊಂದು ಸೂಕ್ತ ವೇದಿಕೆ ಅಂತ ನಾನು ಭಾವಿಸ್ತೇನೆ. ಇವತ್ತು ನೀವು ನೋಡೇ ಇದ್ದೀರ, ಎಂತೆಂಥ ದೊಡ್ಡ ದೊಡ್ಡ ನಟರಿರ್ಬೋದು, ದೊಡ್ಡ ದೊಡ್ಡ ಕಲಾವಿದರಿರ್ಬೋದು, ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ಬೋದು, ಬರೀ ಓದಿಂದ ಮಾತ್ರ ಅವರೇನೋ ಸಾಧನೆ ಮಾಡೋಕ್ಕಾಗಿರಲ್ಲ. ಓದಿನ ಜೊತೆಗೆ ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು, ಇತರ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಇರ್ಬೋದು, ಎಲ್ಲರಿಗೂ ಕೂಡ ತಮ್ಮ ತಾವು ತೊಡಗಿಸ್ಕೊಂಡ್ರೆ ಮಕ್ಕಳಲ್ಲಿ ಏನು ಪ್ರತಿಭೆ ಇದೆ. ಸುಮ್ಮನೆ ಓದು ಅಂತ ಅವ್ರ ತಲೆ ತಿಂದು ಕೆಲವು ಕಡೆ ನೋಡಿದ್ದೀನಿ ನಾನು. ಮಕ್ಕಳ ಟೆನ್ಷನ್ಗಿಂತ ಪೇರೆಂಟ್ಸ್ ಜಾಸ್ತಿ ಟೆನ್ಷನ್ ತಗೊಂಡ್ಬಿಡ್ತಾರೆ. ಹೋಮ್ ವರ್ಕ್ಸ್ ಅಲ್ಲಿ ಇರ್ಬೋದು, ಮಾರ್ಕ್ಸ್ ಇಂದ ಇರ್ಬೋದು. ಒಂದು 100ಗೆ ಮಾರ್ಕ್ಸ್ ಒಂದು 60-70 ಮಗಳು ತಗೊಂಡ್ಬಂದಾಗ ಆ ಮಗು ಅದ್ರ ಬಗ್ಗೆ ಜಾಸ್ತಿ ಗಮನ ಇರಲ್ಲ. ಆದ್ರೆ ಪೇರೆಂಟ್ಸ್ ತುಂಬಾ ಟೆನ್ಷನ್ ತಗೊಂಡ್ಬಿಡ್ತಾರೆ. ಮಕ್ಕಳಿಗಿನ್ನ ಪೇರೆಂಟ್ಸ್ ಜಾಸ್ತಿ ಟೆನ್ಷನ್ ತಗೊಳ್ತಾರೆ. ಯಾವ ಟೆನ್ಷನ್ ತಗೊಳ್ರಿ, ಮಕ್ಕಳು ಹೇಗಿರ್ತಾರೆ ಹಾಕ್ಬಿಡಿ. ಅವರಲ್ಲಿ ಯಾವ ಪ್ರತಿಭೆ ಇದೆ, ಅವ್ರಿಗೆ ಯಾವ ಇಂಟ್ರೆಸ್ಟ್ ಇದೆ. ಕೆಲವು ಸ್ಪೋರ್ಟ್ಸ್ ಅಲ್ಲಿ ಇರುತ್ತೆ, ಕೆಲವರಿಗೆ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಇರುತ್ತೆ, ಕೆಲವರಿಗೆ ಡ್ಯಾನ್ಸ್ ಅಲ್ಲಿ ಇರುತ್ತೆ, ಹಾಡುಗಾರಿಕೆ ಇರುತ್ತೆ. ಅದನ್ನ ಪ್ರೋತ್ಸಾಹ ಮಾಡಿದೆ. ದಯವಿಟ್ಟು ಎಲ್ಲ ಮಕ್ಕಳು ಡಾಕ್ಟರ್ ಇಂಜಿನಿಯರ್ ಆಗ್ಬಿಟ್ರೆ ಮಾಸ್ಟರ್ ಆಗೋದಾರು, ಮೇಸ್ಟರ್ ಆಗೋದಾರು, ಅದಕ್ಕೂ ಅವಕಾಶ ಬೇಕಲ್ಲ. ಹಾಗಾಗಿ ದಯವಿಟ್ಟು ಅವ್ರು ಯಾವ ಪ್ರತಿಭೆ ಇದೆ ಅದನ್ನು ಬೆಳೆಯಬೇಕು ಬಿಡಿ. ಮತ್ತೆ ನೀವು ನೋಡಿರ್ಬೋದು, ಮೊನ್ನೆ ಕಾಲ ಮುಗಿತು, ಏನ್ ಮುಗಿತು? ಬಿಗ್ ಬಾಸ್. ಯಾರು ಗೆದ್ದಿರೋದ್ರಲ್ಲಿ ಇಲ್ಲೂ ಇಷ್ಟು ಕ್ರೇಜ್ ಗೆಲ್ಲಿ ನೋಡಿ. ಅವ್ನು ಬರೀ SSLC ಪಾಸ್ ಮಾಡಿಕೊಂಡು ಡಿಗ್ರಿ ಮಾಡಿಕೊಂಡು ಇಂಜಿನಿಯರ್ ಆಗಿದ್ರೆ ಎಷ್ಟು ಕ್ರೇಜ್ ಬರ್ತಾ ಇತ್ತು ಅವ್ರಿಗೆ. ಏನಾಯ್ತು? ಬರ್ತಾ ಇತ್ತ? ಅದಕ್ಕೆ ಅವರು ಬರೀ ಓದೋದ್ರಿಂದ ಇರ್ಬೋದು, ಓದೋದ್ರೆ ಸಾಧನೆ ಮಾಡಿದ್ರೆ ನೀವು ಗಳಿಸ್ಬೋದಿಲ್ಲ ಅಂತಲ್ಲ. ಓದಿನ ಜೊತೆಗೆ ಈ ತರದ ಕಲ್ಚರ್ ಆಕ್ಟಿವಿಟೀಸ್ ಇಟ್ಕೊಂಡ್ರು ಕೂಡ ಹೆಸರನ್ನ ಮಾಡ್ಬೋದು, ಹೆಸರು ಗಳಿಸ್ಬೋದು, ಲೈಫನ್ನ ಚೆನ್ನಾಗಿ ಲೀಡ್ ಮಾಡ್ಬೋದು. ಇವತ್ತು ಇಲ್ಲಿಯವ್ರು ಮಾಡೋ ಸಾಧನೆ ಇಡೀ ಕರ್ನಾಟಕ ಬೆಳೆಸ್ತಾ ಇದೆ. ಹಾಗಂತ ಅವ್ರ ಜೊತೆ ಇದ್ದವರು ಕೂಡ ಒಳ್ಳೊಳ್ಳೆ ಕಲಾವಿದರು ಇದ್ರು, ಒಳ್ಳೆ ಪಾರ್ಟಿಸಿಪೇಟ್ಸ್ ಇದ್ರು, ಗೆದ್ರು, ಸಂತೋಷ ಪಡೋಣ. ಅದು ಅದೇ ಜೀವನ ಅಲ್ಲ. ಅದ್ರ ಜೊತೆಗೆ ನಮ್ಮ ಪ್ರತಿಭೆ ಕೂಡ ಇರಬೇಕು, ನಮ್ಮ ಒಂದು ಪ್ರಯತ್ನ ಕೂಡ ಜೊತೆ ಇರಬೇಕು. ಹಾಗಾಗಿ ಯಾವುದೋ ಒಂದು ಗುರಿ ಇಟ್ಕೊಂಡಿದೆ. ಗುರಿ ಇದ್ರೆ ನೀವು ಗುರಿ ತಲುಪಿಸೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ಓದೋದ್ರಲ್ಲಿ ಗಮನ ಕೊಡಿ, ಎಷ್ಟು ಓದಬೇಕು ಅಷ್ಟು ಓದು. ಜೊತೆಗೆ ಬೇರೆ ಬೇರೆ ಕಡೆಗೂ ಗಮನ ಇದೆ. ಆಟ ಪಾಠಗಳಿರ್ಬೋದು. ನಿಮ್ಮ ದೇಹ ಸದೃಢವಾಗಿದ್ರೆ ಮನಸ್ಸು ಕೂಡ ಸದೃಢವಾಗಿರುತ್ತೆ. ಬರೀ ಓದ್ಕೊಂಡು ಟೆನ್ಷನ್ ಓದಿದ್ರೆ ದೇಹ ಗಟ್ಟಿ ಇಲ್ಲ ಅಂದ್ರೆ ಬರೀ ಮನಸ್ಸು ತಗೊಂಡು ಏನ್ ಮಾಡ್ತೀರಾ. ಹಾಗಾಗಿ ಸ್ಪೋರ್ಟ್ಸ್ ಗಳನ್ನು ಓದ್ಕೊಡಿ, ಆಕ್ಟಿವಿಟೀಸ್ ಗಳನ್ನು ಓದ್ಕೊಡಿ. ಅದಕ್ಕೆ ಪೂರ್ವಕವಾಗಿ ನಮ್ಮ ಆನಂದ ಮತ್ತೆ ನಮ್ಮ ಟೀಚರ್ಸ್ ಎಲ್ಲ ನಿಮಗೆ ಮಾರ್ಗದರ್ಶನ ಕೊಡ್ತಾರೆ, ಗೈಡ್ಲೈನ್ಸ್ ಕೊಡ್ತಾರೆ. ಅಂದ್ರೆ ಪ್ರತಿಭೆ ಬೆಳೀತಾ ಇರಬೇಕು. ಅಲ್ಲಿ ಚೂಟಕ್ಕೆ ಹೋಗ್ಬೇಡಿ. ದಯವಿಟ್ಟು ಮಕ್ಕಳು ಏನೋ ಒಂದು ಪ್ರತಿಭೆ ಇದ್ರೆ ಅದನ್ನ ಪ್ರೋತ್ಸಾಹ ಮಾಡಿ. ಇವತ್ತು ಯಾವುದೂ ವರ್ಜೆ ಅಲ್ಲ. ಡ್ಯಾನ್ಸ್ ಇರ್ಬೋದು, ಆಕ್ಟಿಂಗ್ ಇರ್ಬೋದು, ಕಾಮಿಡಿ ಇರ್ಬೋದು, ಯಾವುದೂ ಕೂಡ ಸಮಾಜದಲ್ಲಿ ವರ್ಜೆ ಅಲ್ಲ. ಅದನ್ನ ನೀವು ಪ್ರೋತ್ಸಾಹ ಕೊಟ್ಟ ಮಕ್ಕಳ ಬೆಳೆಸೋದಕ್ಕೆ ಗಮನ ಕೊಡಿ ಅಂತ ಹೇಳ್ತೀನಿ. ಗಣೇಶ್ ರಾವ್ ಕೇಸರ್ಕರ್ ಮಾತು ಮುಗಿಸುವಾಗ ಜೈ ಭೀಮ್ ಅಂತ ಹೇಳಿದ್ದು ವಿದ್ಯಾರ್ಥಿಗಳ ಜೋರು ಕರತಾಡನಕ್ಕೆ ಕಾರಣವಾಗಿತ್ತು. ಜೋರು ಚಪ್ಪಾಳೆ ತಟ್ಟಿದ ವಿದ್ಯಾರ್ಥಿಗಳ ಒತ್ತಡಕ್ಕೆ ಮಣಿದ ಇವರು ತಮ್ಮ ಅಭಿನಯದ ಮೂಲಕ ಮಕ್ಕಳನ್ನ ಕ್ಷಣಕಾಲ ರಂಜಿಸಿದ್ರು. ಸಿಂಧುವಿನಲ್ಲಿ ಹಿಂದೂ ಧರ್ಮವನ್ನು ಹಿಂಸಾ ಕೃತ್ಯಗಳಿಂದ ಕಾಲಿನಲ್ಲಿ ಮೆಟ್ಟಿ ಹಿಂದೂ ಮಂದಿರಗಳನ್ನು ವಿಧ್ವಂಸಗೊಳಿಸಿ ಸಿಂಧು ಪ್ರಾಂತ್ಯದ ಮೂಲಕ ಮಿಡತೆ ಹಿಂದೂಗಳಂತೆ ಹಿಂದೂಸ್ತಾನಕ್ಕೆ ಬಂದು ತಮ್ಮ ಹಸಿರು ಪತಾಕೆಯನ್ನು ಹಾರಿಸಬೇಕೆಂದು ಹಗಲು ಕನಸುತ್ತಿರುವ ಮೊದಲರೇ, ನಿಮಗೇನು ಗೊತ್ತು? ಈ ಹಿಂದೂ ಧರ್ಮದ ಸಾರ ಈ ಮಣ್ಣಿನ ಪ್ರತಿ ಕಣಕಣವನ್ನು ಅಡಗಿದೆ ಓಂಕಾರ ನಾಮ ಮಂತ್ರ ಝೇಂಕಾರ. ಹಿಮಾಲಯದ ಉತ್ತರಕ್ಕೆ ನೋಡಿ, ಅಲ್ಲಿ ನೋಡಿ ಕೈಲಾಸ, ಸನಾತನ ಧರ್ಮದ ಆರಾಧ್ಯ ದೈವ ಪರಶಿವನ ಮುಖ್ಯ ನಿವಾಸ. ತನ್ನ ಕರುಳನ್ನೇ ಬಗೆದು ರುದ್ರ ವೀಣೆಯಾಗಿಸಿಕೊಂಡು ಸಂಗೀತಕ್ಕೆ ಉಗಮ ಸ್ಥಾನವಾದ ಸಾಮವೇದವನ್ನು ನಡೆಸಿದ 10 ತಲೆಯ 20 ಕೈಗಳ ಪ್ರಚಂಡ ರಾವಣನಿಂದಲೇ ಈ ಸಿಂಹಾಸನವನ್ನು ಅಲುಗಾಡಿಸಲು ಸಾಧ್ಯವಾಗಲಿಲ್ಲ ಎಂದ ಮೇಲೆ
ಇನ್ನು ನಿನ್ನನ್ನು ಗಳಿಸಲು ಸಾಧ್ಯವೇ? ಹಿಮಾಲಯದಷ್ಟೇ ಧರ್ಮಾಚಲಾದೆ ಅನಂತ. ಅಷ್ಟೇ ಏಕೆ ಶತಶತಮಾನದ ಆಘಾತಗಳಿಗೆ, ಪರಕೀಯರ ಆಕ್ರಮಣಗಳಿಗೆ ಜಗ್ಗನಿರುವ ರಾಷ್ಟ್ರವು ತನ್ನ ಮೃತ್ಯುಂಜಯ ಮನೋಬಲದಿಂದ ಪ್ರಚಂಡ ಹೆಬ್ಬಂಡೆಗಿಂತಲೂ ಭದ್ರವಾಗಿ ನಿರಂತರುವ ವೇದ ಭೂಮಿಯು ಆತ್ಮ ಸ್ವರೂಪದಿಂದ ಜನ್ಮಗೊಟ್ಟ ನಾಡು ಅನಾದಿಯಾಗಿದೆ, ಅನಂತವಾಗಿದೆ, ಅಮರವಾಗಿದೆ. ಇಂತಹ ನಾಡಿನಲ್ಲಿ ಹುಟ್ಟುವ ವೀರ ಕೆಲವರು ನಾವು. ನನಗೆ ಜನ್ಮಗೊಂಡ ಮಾತೃಭೂಮಿಗೆ ನಿನ್ನ ಮೇಲೆ ಆಣೆ ಇಟ್ಟು ಪ್ರಮಾಣ ಮಾಡಿ ಹೇಳುತ್ತಿದ್ದೇನೆ. ನಿನ್ನ ದಾಸ್ಯ ಮುಕ್ತವಾಗಿ ಈ ನನ್ನ ಕನ್ನಡ ನಾಡಿನ ನೆಲ, ಜಲ, ಗುಡಿ, ಗಡಿ, ಗೋಪುರ ರಕ್ಷಣೆಗಾಗಿ ನನ್ನ ನೆಟ್ಟರ ಕಣಗಳನ್ನು ಬಸಿದ ಸದಾ ಸಿದ್ಧರಿದ್ದೇನೆ. ಅದಕ್ಕೆ ಈ ನನ್ನ ಕನ್ನಡ ತಾಯಿ ಭುವನೇಶ್ವರಿ ಸಾಕ್ಷಿ. ಜೈ ಭುವನೇಶ್ವರಿ, ಹರ ಹರ ಮಹಾದೇವ್. ಪ್ರಾಂಶುಪಾಲ ವೈ.ವಿ. ಆನಂದ್ ಮಾತನಾಡಿ 2007ರಲ್ಲಿ ವೈ.ಎ. ನಾರಾಯಣಸ್ವಾಮಿಯವರ ಅಮೃತಾಸ್ತದಿಂದ ಚಾಲನೆ ನೀಡಿ ಪ್ರಾರಂಭವಾದ ನಮ್ಮ ಶಾಲೆ ಕೇವಲ 80 ಮಕ್ಕಳಿಂದ ಪ್ರಾರಂಭವಾಗಿದ್ದು ಇಂದು 700 ವಿದ್ಯಾರ್ಥಿಗಳು, 24 ಕ್ಲಾಸ್ ರೂಮ್, ಸುಸಜ್ಜಿತ ಕಟ್ಟಡ, ಬೋಧಕ ವರ್ಗ ಹೊಂದಿದೆ. ಶೈಕ್ಷಣಿಕ ಸಾಧನೆಯಲ್ಲಿ ನಮ್ಮ ಶಾಲೆ ನಗರದ ಅತ್ಯುತ್ತಮ ಶಾಲೆಗಳಲ್ಲಿ ಒಂದಾಗಿದೆ. ಪೋಷಕರ ಪ್ರೀತಿ ವಿಶ್ವಾಸ ಉಳಿಸಿಕೊಂಡು 20 ವರ್ಷದತ್ತ ಸಾಗಿರೋದೇ ಶೈಕ್ಷಣಿಕ ಶಿಸ್ತಿನ ಪ್ರತೀಕವಾಗಿದೆ. 2025ರ SSLC ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿ 615 ಅಂಕಗಳನ್ನು ಪಡೆದು ಶಾಲೆಗೆ, ತಾಲೂಕಿಗೆ ಕೀರ್ತಿ ತಂದಿದ್ದಾರೆ. ಹೀಗಾಗಿ ಪೋಷಕರಲ್ಲಿ ಮನವಿ, ನಿಮ್ಮ ಮಕ್ಕಳನ್ನ ಆಸ್ತಿಯಾಗಿಸಿ, ಮಕ್ಕಳಿಗೆ ಆಸ್ತಿ ಮಾಡಬೇಡಿ ಅಂತ ಕಿವಿ ಮಾತು ಹೇಳಿದರು. ವಿದ್ಯಾನಿಕೇತನ 19ನೇ ಸಂಭ್ರಮ ನಡೀತಾ ಇದೆ. ಈ ಸಂಭ್ರಮವನ್ನು 19 ವರ್ಷಗಳಿಂದ ನಾವು ಪ್ರತಿ ವರ್ಷನೂ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಇದರ ಉದ್ದೇಶ ಏನಂದ್ರೆ, ಮಕ್ಕಳ ನಮ್ಮ ಅತಿಥಿಗಳು ಏನ್ ಹೇಳಿದ್ರು, ಓದೋ ಜೊತೆಯಲ್ಲಿ ಕೋ ಕರಿಕ್ಯುಲರ್ ಅವ್ರಿಗೆ ಯಾವುದೋ ಒಂದು ಆಸೆ ಇರ್ತದ, ಅವ್ರು ಏನ್ ಇರ್ತದ, ಅದರ ಜೊತೆಯಲ್ಲಿ ಇಬ್ರು ಆದ್ರೆ ಚೆನ್ನಾಗಿರ್ತದೆ ಅಂತ ಹೇಳಿದ್ರು. ಆ ರೀತಿ ನಾವು ಈ 19 ವರ್ಷ ಹಿಂದೆ ನಾನು ಒಂದು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದು, ಆ ಕೆಲಸದಲ್ಲಿ ಇದ್ದಾಗ ನನಗೆ ಒಂದು ಆಸೆ ಬಂತು. ನಾನೊಂದು ಯಾಕೆ ಇದು ಒಂದು ಶಾಲೆ ಮಾಡಬಾರ್ದು, ಕಾಲೇಜ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅನ್ಕೊಂಡೆ. ಇದ್ರ ಜೊತೆಲಿ ಡಿಸ್ಕಸ್ ಮಾಡಿದಾಗ ಮಾಡಿ ಅಂತ ಸಪೋರ್ಟ್ ಮಾಡಿದ್ರು. ಆವಾಗ 2007ರಲ್ಲಿ ಸ್ಟಾರ್ಟ್ ಮಾಡಿ ಇವಾಗ 2019ವರೆಗೂ ಸುಚಿತವಾಗಿ 10th ಬರ್ತಾ ಇದೆ. 2012ರಿಂದ ಇವತ್ತು 2024-25ವರೆಗೂ 98-100% ರಿಸಲ್ಟ್ ಕೊಡ್ತಾ ಇದ್ದೀವಿ. ಡಿಸ್ಟಿಂಕ್ಷನ್ 50% ಎಬೋವ್ ನಾವು ಕೊಡ್ತಾ ಇದ್ದೀವಿ. ಈಗ ಆಲ್ರೆಡಿ ಫಸ್ಟ್ ಬ್ಯಾಚಿಗೆ ನಾವು 2012-13ರಲ್ಲಿ ಅವರು ಪಾಸ್ ಆದವರು ಒಳ್ಳೆ ಸ್ಟೇಟ್ಸ್ ಅಲ್ಲೆಲ್ಲ ಇದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಎಲ್ಲರೂ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಮ್ಮ ಒಂದು ಸಪೋರ್ಟಿಂಗು ಟೀಚರ್ಸ್ ಸಪೋರ್ಟಿಗೂ ಇದೆ. ನಮ್ಮ ಒಂದು ಪೇರೆಂಟ್ಸ್ ಇಲ್ಲಿ ನಮ್ಮ ಓದಿರ್ತಾ ಇರೋ ಮಕ್ಕಳಂತ ಪ್ರೋತ್ಸಾಹನ ಪೋಷಕರಿಂದ ದೊರೆಯುತ್ತಾ ಇದೆ. ಹಾಗೆ ನಿಮ್ಮ ಕಡೆಯಿಂದಲೂ ನಮಗೆ ಒಂದು ಸಪೋರ್ಟು ಟ್ರಸ್ಟ್ ಮುಖಾಂತರದಿಂದ ನಮ್ಮ ಒಂದು ಏಳಿಗೆಗೆ ಸಪೋರ್ಟ್ ಆಗ್ತಾ ಇದೆ. ಈ ಸಂಭ್ರಮವನ್ನು ಇನ್ನ ಅದ್ದೂರಿಯಾಗಿ ಮಾಡಬೇಕು ಅಂತ ನಮ್ಮ ಆಸೆ ಇತ್ತು. ಈ ಟೈಮು ಸ್ವಲ್ಪ ಎಕ್ಸಾಮ್ಸ್ ಎಲ್ಲ ಒಂದು ಪ್ರಿಪರೇಟರಿ ಆಗಿದೆ ಗೌರ್ಮೆಂಟ್ ಲೆವೆಲ್, ಇನ್ನೊಂದು ಪ್ರಿಪರೇಟರಿ 2-3ನೇ ಪ್ರಿಪರೇಟರಿ ಎಲ್ಲ ಇರೋದ್ರಿಂದ ಶಾರ್ಟ್ ಟೈಮಲ್ಲಿ ಇದನ್ನು ಇದು ಮಾಡಿದ್ದೀವಿ. ಇಷ್ಟು ಪ್ರೋಗ್ರಾಮು ನಡೆಸ್ಕೊಳ್ತಾ ಇದ್ದೀವಿ. ಇದ್ರ ಜೊತೆಲಿ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಹೆಸರು ಆನಂದ್ ಅಂದ್ಬಿಟ್ಟು MSc. ಕಾರ್ಯಕ್ರಮದಲ್ಲಿ ಸಾಧಕರನ್ನ, ಶಿಕ್ಷಕರನ್ನ, ವಿದ್ಯಾರ್ಥಿಗಳನ್ನ ಆತ್ಮೀಯವಾಗಿ ಸನ್ಮಾನಿಸಿದ್ರು. ವಿದ್ಯಾರ್ಥಿಗಳಿಂದ ನಯನ ಮನೋಹರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂಡಿಬಂದವು. ಕಾರ್ಯಕ್ರಮದಲ್ಲಿ ಮುಖ್ಯಸ್ಥೆ ಸುಧಾ ಎಸ್.ಎಂ, ಸಂಸ್ಥಾಪಕ ಕಾರ್ಯದರ್ಶಿ ವೈ.ವಿ. ಆನಂದ್ ಮತ್ತಿತರರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.